ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೇಪಾಳದಲ್ಲಿ ಭೀಕರ ಪ್ರವಾಹ, ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಪ್ರವಾಹದಲ್ಲಿ ಸಿಲುಕಿ 31 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಸಾವಿರಾರು ಮಂದಿ ನಾಪತ್ತೆಯಾಗಿದ್ದಾರೆ. ಬೋಟೆ ಕೋಶಿ ನದಿ ಆರ್ಭಟಕ್ಕೆ ಹಲವು ಹಳ್ಳಿಗಳು ಸರ್ವನಾಶವಾಗಿದ್ದಾವೆ. ಟಿಬೆಟ್ ಚೀನಾದಿಂದ ಬಂದ ಹಠಾತ್ ಪ್ರವಾಹದಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇನ್ನು ಜಲಪ್ರಳಯಕ್ಕೆ ಕೊಚ್ಚಿ ಹೋದ ರಸ್ತೆಗಳು, ಸೇತುವೆಗಳು, ಜನವಸತಿ ಪ್ರದೇಶಗಳು. ಇನ್ನು ಭೂಕಂಪದ ನಂತರ ನದಿಗೆ ಹಿಮಪಾತ ಬಿದ್ದು ನೇಪಾಳದಲ್ಲಿ ಪ್ರವಾಹ ಉಂಟಾಗಿದೆ. ನೇಪಾಳದ ರಣಭೀಕರ ಪ್ರವಾಹ ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಎಂಟ್ರಿ ಕೂಡ ಕೊಡಲಿದ್ದು, ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಈಗ ಪ್ರವಾಹದ ಟೆನ್ಷನ್ ಶುರುವಾಗಿದೆ. ಇನ್ನು ಬಿಹಾರದಲ್ಲಿ ಭಾರಿ ಪ್ರಮಾಣದ ಎಫೆಕ್ಟ್ ನೀಡಲಿರೋ ನೇಪಾಳ ಪ್ರವಾಹ ಕೋಸಿ, ಬಾಗ್ಮತಿ ಮತ್ತು ಗಂಡಕ್ ನದಿಗಳ ಜಲಾನಯನ ಪ್ರದೇಶಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಬಿಹಾರದಲ್ಲಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಬಿಹಾರದಲ್ಲಿ ನದಿಗಳ ನೀರಿನ ಪ್ರಮಾಣ ಹೆಚ್ಚಾಗಿ ಅವಾಂತರ ಆಗುವ ಸಾಧ್ಯತೆ ಇದೆ. ಇನ್ನು ಪ್ರವಾಹ ಎದುರಿಸಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರೋ ಬಿಹಾರ ಸರ್ಕಾರ. ಇನ್ನು ಪ್ರವಾಹದಲ್ಲಿ ಸಿಲುಕಿ 31 ಮಂದಿ ಸಾವನ್ನಪ್ಪಿದ್ದಾರೆ. ಬೋಟೆ ಕೋಶಿ ನದಿಯ ಆರ್ಭಟಕ್ಕೆ ಹಲವು ಹಳ್ಳಿಗಳು ಸರ್ವನಾಶವಾಗಿದ್ದಾವೆ. ಟಿಬೆಟ್ ಚೀನಾದಿಂದ ಬಂದ ಹಠಾತ್ ಪ್ರವಾಹದಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇನ್ನು ನೇಪಾಳದಲ್ಲಿ ಭೀಕರ ಪ್ರವಾಹದಿಂದಾಗಿ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಬಿಹಾರದಲ್ಲಿ ನದಿಗಳ ನೀರಿನ ಪ್ರಮಾಣ ಹೆಚ್ಚಾಗಿ ಅವಾಂತರ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಪ್ರವಾಹ ಎದುರಿಸಲಿ ಸಕಲ ಸಿದ್ಧತೆಯನ್ನ ಬಿಹಾರ ಸರ್ಕಾರ ಮಾಡಿಕೊಂಡಿರುವಂತದ್ದು. ದಿಢೀರ್ ಭೀಕರ ಪ್ರವಾಹಕ್ಕೆ ಈಗಾಗಲೇ ಒಂದ್ ಕಡೆ ಬೋಟೆ ಕೋಶಿ ನದಿ ಪ್ರವಾಹಕ್ಕೆ 8 ಮಂದಿ ಸಾವನ್ನಪ್ಪಿದ್ರೆ 384 ಮಂದಿ ನಾಪತ್ತೆಯಾಗಿದ್ದಾರೆ. ನೆರೆ ರಾಷ್ಟ್ರದಲ್ಲಿ 105 ಮಂದಿ ಭಾರತೀಯರು ಕಣ್ಮರೆಯಾಗಿದ್ದಾರೆ. ನೇಪಾಳದಲ್ಲಿ ಭೀಕರ ಪ್ರವಾಹಕ್ಕೆ ಇಡೀ ನೇಪಾಳವೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಟಿಬೆಟ್ ಚೀನಾದಿಂದ ಬಂದ ಹಠಾತ್ ಪ್ರವಾಹದಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂತದ್ದು. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ. ಒಂದ್ ಕಡೆ ಪ್ರವಾಹದಲ್ಲಿ ಸಿಲುಕಿ 31 ಮಂದಿ ಸಾವನ್ನಪ್ಪಿದ್ರೆ ಸಾವಿರಾರು ಮಂದಿ ನಾಪತ್ತೆಯಾಗಿದ್ದಾರೆ. ಬೋಟೆ ಕೋಶಿ ನದಿಯ ಆರ್ಭಟಕ್ಕೆ ಹಲವು ಹಳ್ಳಿಗಳು ಕೂಡ ಸರ್ವನಾಶವಾಗಿದ್ದಾವೆ. किया जा रहा है कि आप लोग यहाँ से जगह खाली करके सुरक्षित जगह पर चले जाएं। आप सभी लोगों से आग्रह किया जा रहा है कि आप ये जगह खाली करके सुरक्षित स्थान पर चले जाएं। कभी भी कोई भी घटना हो सकती है। आप लोग से आग्रह है कि जगह खाली करके सुरक्षित स्थान पर चले जाएं। आप लोग सुनो, मेरी बात को सुन रहे हैं तो भी जो है आप लोग खड़े हैं। आप लोगों को बार बार बोला जा रहा है कि ये जगह खाली करके सुरक्षित स्थान पर चले जाएं। बच्चे खास करके आप लोग जो है अपने गार्जियन अपने बच्चों को संभाल कर सुरक्षित जगह पर ले जाए। चलो किया जाता है। गंडक नदी में अचानक बाढ़ आने की संभावना है। बाढ़ की पानी कभी भी आ सकती है। सभी लोग सतर्क रहें। नदी के किनारे निचले एवं जल भराव वाले क्षेत्रों से तत्काल सुरक्षित स्थान पर चले जाएं। बच्चों, बुजुर्गों एवं पशुओं को विशेष रूप से सुरक्षित रखें। सभी आम नागरिकों को सूचित किया जाता है कि गंडक नदी में अचानक बाढ़ आने की संभावना है। बाढ़ का पानी संभावित रूप से कभी भी आ सकता है। सभी लोग सतर्क रहें। किया जा रहा है कि आप लोग यहाँ से जगह खाली करके सुरक्षित जगह पर चले जाएं। आप सभी लोगों से आग्रह किया जा रहा है कि आप ये जगह खाली करके सुरक्षित स्थान पर चले जाएं।
कभी भी कोई दुर्घटना हो सकती है। आप लोग से आग्रह है कि जगह खाली करके सुरक्षित स्थान पर चले जाएं। सुरक्षित स्थान पर चले जाएं, बच्चे काम कर ध्यान दें। आप लोग जो है अपने अपने गार्जियन अपने बच्चों को संभाल कर सुरक्षित जगह पर ले जाएं। किया जाता है। गंडक नदी में अचानक बाढ़ आने की संभावना है। बाढ़ की पानी कभी भी आ सकती है, सभी लोग सतर्क रहें। नदी के किनारे ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಈಗ ಬೋಟೆಗೋಷ್ಠಿ ನದಿಯ ಆರ್ಭಟಕ್ಕೆ ಇಡೀ ಹಲವು ಹಳ್ಳಿಗಳು ಕೂಡ ಸರ್ವನಾಶವಾಗಿರುವಂತದ್ದು. ಇನ್ನು ಟಿಬೆಟ್ ಚೀನಾದಿಂದ ಬಂದ ಹಠಾತ್ ಪ್ರವಾಹದಿಂದ ಇನ್ನು ಅಲ್ಲಿನ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇನ್ನು ಬಿಹಾರದಲ್ಲಿ ಒಂದ್ ಕಡೆ ಹೈ ಅಲರ್ಟ್ ಕೂಡ ಘೋಷಣೆ ಆಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಚಂದ್ರಮೋಹನ್? ಏನಂದ್ರೆ ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಟಿಬೆಟ್ ಅಲ್ಲಿ ಏನಿದು ಒಂದು ಲ್ಯಾಂಡ್ ಸ್ಲೈಡ್ ಆಗಿ ಅಂದ್ರೆ ಪ್ರವಾಹ ಏನು ಸೃಷ್ಟಿಯಾಗಿತ್ತು. ಈ ಪ್ರವಾಹದಿಂದ ನೇಪಾಳದ ಹಲವು ಹಳ್ಳಿಗಳಲ್ಲಿ, ಅದರಲ್ಲೂ ರಸುವಾ ಜಿಲ್ಲೆಯ ಹಲವು ಹಳ್ಳಿಗಳು ನಿರ್ನಾಮ ಆಗಿದೆ. ಮತ್ತೆ ಮೂಲಭೂತ ಸೌಕರ್ಯಗಳು ಸಹ ಹಾನಿಯಾಗಿದೆ. ಹೀಗಾಗಿ ಹಲವು ರೀತಿಯಾದಂತಹ ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ಕೂಡ ಕೈಗೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಈಗ ಈ ಒಂದು 7 ಗಂಟೆ ಸುಮಾರಿಗೆ ಅಥವಾ 7-7:30 ಹೊತ್ತಿಗೆ ಬಿಹಾರದ ಗಂಡಕ್ ನದಿಯಲ್ಲಿ ಕೂಡ ಪ್ರವಾಹದ ಪರಿಸ್ಥಿತಿ ಏರ್ಪಡಬಹುದು ಅಂತ ಈಗಾಗಲೇ ಬಿಹಾರದ ಪಶ್ಚಿಮ ಚಂಪಾರಣ್ ಮತ್ತೆ ಮುಜಾಫರ್ಪುರ, ಕುಶಿನಗರ ಇಲ್ಲೆಲ್ಲ NDRF ತಂಡಗಳನ್ನು ನಿಯೋಜಿಸಲಾಗಿದ್ದು, ಭಾರತದಲ್ಲೂ ಸಹ ಹೈ ಅಲರ್ಟ್ ಮಾಡಲಾಗಿದೆ. ಮತ್ತೆ ಕ್ಷಣದಿಂದ ಕ್ಷಣಕ್ಕೆ ಸಾವಿನ ಸಂಖ್ಯೆ ಏರುತ್ತಲೇ ಇದೆ. ಇದುವರೆಗೆ ಸುಮಾರು 8 ಜನ ಮೃತಪಟ್ಟಿದ್ರು ಅಂತ ಗೊತ್ತಾಗಿತ್ತು. ಆದ್ರೆ ಈಗ ಬರ್ತಿರೋ ಮಾಹಿತಿಗಳ ಪ್ರಕಾರ ಸುಮಾರು 30ರಿಂದ 35 ಜನಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಆದ್ರೆ ಈ ಕುರಿತು ನೇಪಾಳ ಸರ್ಕಾರ ಇನ್ನೂ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಈ ಒಂದು 133 ಜನ ಭಾರತೀಯರು ಸೇರಿ ಸುಮಾರು 450ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಇವರೆಲ್ಲ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳ್ತಾ ಇದ್ರು. ಈ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳುತ್ತಿದ್ದ ವೇಳೆಯೇ ಇವರೆಲ್ಲ ಒಂದ್ ಕಡೆ ಕ್ಯಾಂಪ್ ನಲ್ಲಿದ್ದಾಗ ಅಲ್ಲಿ ಪ್ರವಾಹ ಸಂಭವಿಸಿ ಇವರೆಲ್ಲ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಇಲ್ಲಿ ದುರದೃಷ್ಟ ಅಂದ್ರೆ ನೇಪಾಳದಲ್ಲಿದ್ದ ಚೀನಾದ ಒಂದು ರಾಯಭಾರ ಕಚೇರಿ ಏನಿದೆ, ಕಸ್ಟಮ್ಸ್ ಕಚೇರಿ ಏನಿದೆ, ಈ ಪ್ರವಾಹದಲ್ಲಿ ಇಡೀ ಕಟ್ಟಡ ಕೊಚ್ಚಿ ಹೋಗಿದೆ. ಈ ಚೀನಾದ ಕಸ್ಟಮ್ಸ್ ಮತ್ತು ರಾಯಭಾರ ಕಚೇರಿ ಕೊಚ್ಚಿ ಹೋಗಿರೋದ್ರಲ್ಲೇ ಆ ಕಚೇರಿಯಲ್ಲಿದ್ದ ಸುಮಾರು 150ಕ್ಕೂ ಅಧಿಕ ಮಂದಿ ಕಾಣೆಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದ್ದು, ಅವರ ಕುರಿತು ಇದುವರೆಗೆ ಯಾವುದೇ ರೀತಿಯಂತ ಮಾಹಿತಿ ಸಿಗ್ತಾ ಇಲ್ಲ. ಮತ್ತೆ ನೇಪಾಳದಲ್ಲಿ ಏನು ಪ್ರವಾಸಿಗರನ್ನ ಕೊಂಡೊಯ್ತಾರೆ, ಅವರ ಏಜೆನ್ಸಿಗಳು ಹೇಳ್ತಾ ಇರೋ ಪ್ರಕಾರ ನಮಗೆ ಯಾರು ಸಹ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಯಾಕಂದ್ರೆ ಮೊಬೈಲ್ ನೆಟ್ವರ್ಕ್ ಎಲ್ಲ ಹಾಳಾಗಿದೆ, ವಿಪರೀತವಾದಂತಹ ಪ್ರವಾಹ ನುಗ್ಗಿದ್ರಿಂದ. ಮತ್ತೆ ಇನ್ನೊಂದು ಮಾಹಿತಿ ಸಿಗ್ತಾ ಇರೋದು ಏನಂದ್ರೆ, ಟಿಬೆಟ್ ನಲ್ಲಿ ಕೇವಲ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗೋಕೆ ವಿಪರೀತವಾದಂತಹ ವರ್ಷಧಾರೆ ಕಾರಣ ಅಲ್ಲ, ಬದಲಿಗೆ ಅಲ್ಲೊಂದು ಭೂಕಂಪ ಸಹ ಸಂಭವಿಸಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಇದರ ಬಗ್ಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಒಂದು ವೇಳೆ ಆ ರೀತಿಯಾದಂತಹ ಭೂಕಂಪ ಏನಾದ್ರು ಸಂಭವಿಸಿದ್ರೆ ಖಂಡಿತ ಇದರ ಸಾವು ನೋವು ಇನ್ನಷ್ಟು ಹೆಚ್ಚಲಿದೆ ಅಂತ ಹೇಳ್ಬೋದು. ಚಂದ್ರಮೋಹನ್, ಇನ್ನು ಅದೇ ರೀತಿಯಾಗಿ 31 ಮಂದಿ ಬಲಿಯಾಗಿರುವಂತದ್ದು. ಈಗಾಗಲೇ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿಯಾಗಿದೆ ಅಲ್ಲಿ, ಏನಿದೆ ಡೀಟೇಲ್ಸ್? ಸದ್ಯಕ್ಕೆ ಏನಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಅಂದ್ರೆ ವಿಮಾನಗಳು ಇಳಿಯೋದಕ್ಕಾಗ್ಲಿ ಅಥವಾ ಹೆಲಿಕಾಪ್ಟರ್ಗಳು ಇಳಿಯೋದಕ್ಕಾಗ್ಲಿ, ಏನು ಹೆಲಿಪ್ಯಾಡ್ಗಳಿದ್ವು, ಈ ಹೆಲಿಪ್ಯಾಡ್ಗಳು ಸಹ ಹಾಳಾಗಿ ಹೋಗಿವೆ. ಅಂದ್ರೆ ವಿಪರೀತವಾದಂತಹ ಪ್ರವಾಹ, ಈ ರೀತಿಯಾದಂತಹ ಪ್ರವಾಹ ನೇಪಾಳದಲ್ಲಿ ಹಿಂದೆಂದೂ ಕಂಡು ಬಂದಿರೋದಿಲ್ಲ. ಆ ರೀತಿಯಾದಂತಹ ಪ್ರವಾಹ ಕಂಡು ಬಂದಿರೋದ್ರಿಂದ ಅಲ್ಲಿದ್ದ ಹೆಲಿಪ್ಯಾಡ್ಗಳು ಎಲ್ಲ ಹಾಳಾಗಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಗೆ ಭಾರಿ ಒಂದು ತೊಂದರೆ ಆಗ್ತಾ ಇದೆ. ಮತ್ತೆ ಅಲ್ಲಿ ಡ್ರೋನ್ಗಳನ್ನ ಬಳಸ್ತಾ ಇದ್ರು ಸಹ, ಡ್ರೋನ್ಗಳ ಮೂಲಕ ಒಂದು ಜನರ ಪತ್ತೆಗೆ ಕ್ರಮ ಕೈಗೊಂಡಿದ್ರು ಸಹ ಯಾವುದೇ ರೀತಿಯಾದಂತಹ ಫಲ ಸಿಗ್ತಾ ಇಲ್ಲ. ಯಾಕಂದ್ರೆ ಆ ರೀತಿಯಾದಂತಹ ಅಂದ್ರೆ ಒಂದು ಗ್ರಾಮಗಳೇ ಕೊಚ್ಚಿ ಹೋಗಿವೆ. ರಸುವಾ ಜಿಲ್ಲೆಯಲ್ಲಂತೂ ಸುಮಾರು 9ಕ್ಕೂ ಹೆಚ್ಚು ಹಳ್ಳಿಗಳು ಸಂಪೂರ್ಣ ಕೊಚ್ಚಿ ಹೋಗಿವೆ ಅಂತ ಗೊತ್ತಾಗಿದ್ದು, ಈ ಒಂದು ವೇಳೆ ಇದೇ ನಿಜವಾದ್ರೆ ಸಾವಿನ ಸಂಖ್ಯೆ 1000ದ ಗಡಿಯನ್ನು ದಾಟಿದ್ರು ಸಹ ಯಾವುದೇ ರೀತಿಯಾದಂತಹ ಅಚ್ಚರಿ ಇಲ್ಲ. ಮತ್ತೆ ಈ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಕುರಿತು ಭಾರತ ಸಹ ಎಲ್ಲ ರೀತಿಯಾದಂತಹ ನೆರವನ್ನು ನೀಡುತ್ತೇವೆ ಅಂತ ಈಗಾಗಲೇ ನೇಪಾಳಕ್ಕೆ ಭರವಸೆ ನೀಡಿದೆ. ಮತ್ತೆ ಈ ಕುರಿತು ನೇಪಾಳ ಪ್ರಧಾನಿ ಬಾಲೇನ್ ಶಾ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಮಾತನಾಡಿದ್ದು, IAF ನ ವಿಮಾನಗಳು ಸರ್ವಸನ್ನದ್ಧವಾಗಿವೆ. ಥ್ಯಾಂಕ್ ಯು ಚಂದ್ರಮೋಹನ್, ನಿಮ್ಮೆಲ್ಲ ಮಾಹಿತಿಗೆ. अपने बच्चों को
सुरक्षित रखें।